ಹಾಯ್ ಫ್ರೆಂಡ್ಸ್, ಬನ್ನಿ ಮೊದಲು ತೋಟಕ್ಕೆ ಹೋಗೋಣ. ತೋಟಕ್ಕೆ ಹೋದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ ನಾನು ಯಾವ್ದು ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳಿ. ಈಗ ನಾನು ಯಾರನ್ನ ಇಂಟರ್ವ್ಯೂ ಮಾಡಕ್ ಹೋಗ್ತಾ ಇದೀನಿ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಅವರು ನನಗೋಸ್ಕರ ಮತ್ತೆ ನಮ್ಮ ವ್ಯೂವರ್ಸ್ಗೋಸ್ಕರ ಒಂದು ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರೊಂದ್ ಸಣ್ಣ ಹೆಲ್ಪ್ ಕೇಳಿದ್ರು. ಅದನ್ನ ಅವ್ರು ಬರಕ್ ಮುಂಚೆ ನಾನ್ ಮಾಡ್ತಾ ಇದೀನಿ. ಅದೇನಕ್ಕೆ ಎತ್ತ ಅಂತ ಅವರೇ ಮುಂದೆ ಹೇಳ್ತಾರೆ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು NPM ಯೂಟ್ಯೂಬ್ ಚಾನಲ್. ನನ್ನ ಫಸ್ಟ್ ಬ್ಲಾಗ್ ಬೆಟ್ಟಿಂದ ಸ್ಟಾರ್ಟ್ ಮಾಡಿದ್ದೆ. ನನ್ನ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಈಗ ನಂದು ಚಾನಲ್ ಕಂಟೆಂಟ್ ಏನಿದೆ ಅದನ್ನ ರೇಷ್ಮೆಯಿಂದ ಶುರು ಮಾಡ್ತಾ ಇದ್ದೀನಿ. ಅಗ್ರಿಕಲ್ಚರ್ಲಿ ರೇಷ್ಮೆ ಒಳ್ಳೆ ಬೆಳೆ, ಒಳ್ಳೆ ಲಾಭದಾಯಕ ಕೃಷಿ ಅಂತ ಹೇಳ್ತಾರೆ ಎಲ್ಲ. ಹಾಗೇನೆ ಅದೇ ರೇಷ್ಮೆದು ಆಗು ಹೋಗುಗಳು ಏನಿರುತ್ತೆ ಅದನ್ನ ರೇಷ್ಮೆಯಿಂದನೇ ಶುರು ಮಾಡೋಣ ಅಂತ ಹೇಳಿ ಎಲ್ಲೆಲ್ಲೋ ಹೋದ್ರೆ ನನಗೆ ಎಲ್ಲ ಇನ್ಫಾರ್ಮೇಶನ್ ಕ್ಲೀನಾಗಿ ಸಿಗಲ್ಲ. ಹಾಗಾಗಿ ರೇಷ್ಮೆ ಕೃಷಿದು ಇನ್ಫಾರ್ಮೇಶನ್ ಬೇಕು ನನಗೆ, ಮತ್ತೆ ಲಾಭ ನಷ್ಟ ಎಲ್ಲ ಅಂದ್ರೆ ಅದರದ್ದು ಪ್ರತಿಯೊಂದು ನೆಗೆಟಿವ್ಸ್ ಪಾಸಿಟಿವ್ಸ್ ಎಲ್ಲ ಬೇಕು ಅಂತ ಹೇಳಿ ಆ ರೇಷ್ಮೆ ಕೃಷಿನ ನನ್ನ ಫ್ರೆಂಡ್ ರೇಷ್ಮೆ ಮಾಡ್ತಾ ಇದ್ರು, ಅವ್ರ ಮುಖಾಂತರ ಶುರು ಮಾಡೋಣ ಅಂತ ಇದ್ದೀನಿ. ಈಗ ಫಸ್ಟ್ ಅವರು ಇಂಟರ್ವ್ಯೂ ಇಂದ ಶುರು ಮಾಡೋಣ ಅಂತ ಇದ್ದೀನಿ. ಇವರು ನನ್ನ ಕ್ಲೋಸ್ ಫ್ರೆಂಡ್ ಚಿಕ್ಕಬೋಳ್ಳಿ ಅವರು, ಮಹೇಶ್ ಕುಮಾರ್ ಅಂತ, ನಾವೆಲ್ಲ ಸಂತು ಅಂತ ಕರಿತೀವಿ. ನನ್ನ ಕಂಫರ್ಟಬಿಲಿಟಿಗೋಸ್ಕರ ಅವರು ಇವರು ಅಂತ ಏನು ಇಂಟರ್ವ್ಯೂ ಮಾಡಲ್ಲ. ಇಲ್ಲಿ ನಾವು ಹೆಂಗೆ ಮಾತಾಡ್ತೀವಿ ಕ್ಯಾಶುವಲ್ ಆಗಿ ಹಾಗೆ ಮಾಡ್ತೀನಿ. ಈ ಇಂಟರ್ವ್ಯೂ ಅಲ್ಲಿ ನಿಮಗೆ ಒಂದು ರೇಷ್ಮೆ ಕೃಷಿದು ಏನೇನಿದೆ ಡೀಟೇಲ್ಸ್, ರೇಷ್ಮೆ ಕೃಷಿ ಬಗ್ಗೆ ಏನೇನು ಡೀಟೇಲ್ಸ್ ಬೇಕು ಮತ್ತೆ ರೇಷ್ಮೆ ಕೃಷಿ ಬಗ್ಗೆ ಏನೇನು ಡೀಟೇಲ್ಸ್ ಸಿಗುತ್ತೆ ಅವನ ಹತ್ರ ಅದಷ್ಟು ನಾನು ನಿಮಗೆ ಕಲೆಕ್ಟ್ ಮಾಡ್ಕೊಡ್ತೀನಿ. ಇದರಲ್ಲಿ ರೇಷ್ಮೆದು ಆಗು ಹೋಗೋಗಳ ಬಗ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಮೊನ್ನೆ ಮರಿ ಬಂದಿದೆ, ಒಂದು 50 ಮರಿ ಆರ್ಡರ್ ಮಾಡಿದ್ದ. ಮೊನ್ನೆ 50 ಮರಿ ಬಂದಿದೆ. 50 ಮರಿಗೆ ಇವತ್ತು ನಿನ್ನೆನೂ ಸೊಪ್ಪು ಹಾಕಿದ್ದಾನೆ. ಇವತ್ತು ನಾನು ಬಂದಿದ್ದೀನಿ ಒಂದು ರೇಷ್ಮೆ ತೋಟ ತೋರಿಸಿ ಸೊಪ್ಪು ತಗೊಂಡೋಗಿ ಅಲ್ಲಿ ಮರಿಗೆ ಸೊಪ್ಪು ಹಾಕೋದ್ರಿಂದ ಹಿಡಿದು ಅವನ 2-3 ಬ್ಯಾಚ್ ಮಾಡಿದ್ದಾನೆ. 2-3 ಬ್ಯಾಚ್ ಮಾಡಿದಾನಲ್ಲ, ಅದ್ರ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡೋಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ. ಬನ್ನಿ ಇಲ್ಲಿಂದ ಶುರು ಮಾಡೋಣ, ಅವ್ರ ತೋಟದಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ಸರ್ ಸೊಪ್ಪು ಇಲ್ಲಿಂದ ತಗೊಂಡೋಗ್ತಾ ಇದಾರಲ್ಲ, ಸೊಪ್ಪು ನೀವು ತೋಟ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರಲ್ಲ, ಏನಾಯ್ತು ಅಲ್ಲಿಂದ ಸೊಪ್ಪು ತಗೊಂಡು ಹೋಗಿ ನಿಮ್ಗೆ? ಅದು ಒಂಚೂರು ಬಲ್ಕ್ ಆಗೋ ಇದೆ, ಹಂಗಾಗಿ ಎಳಸ್ ಸೊಪ್ಪು ಬೇಕು ಅನ್ನೋ ಉದ್ದೇಶಕ್ಕೆ ತಗನಿ. ಫಸ್ಟ್ ಬಾಯ್ ಹಸಿ ಮಾಡ್ಕನಿ, ಫಸ್ಟ್ ಸಿಕ್ಕದ. ಥ್ಯಾಂಕ್ ಯು ವೆರಿ ಮಚ್. ಕ್ಯಾನ್ಸರ್ ಪೇಷಂಟ್ಗಳು ತಡಿಕ ಹುಡಿಕ ತಿಂತಾರೆ ಈ ಎಣ್ಣೆ. ನಮ್ ರೇಷ್ಮೆಲ್ ಫ್ರೀಯಾಗೆ ಸಿಕ್ಕುತ್ತೆ ಇದು. ಹಣ್ಣು ಚೆನ್ನಾಗೈತ್ ಬಿಡಿ. ಈಗ ಮೊನ್ನೆ ಮರಿ ಆರ್ಡರ್ ಮಾಡಿದೆ ಅಂತ ಹೇಳಿದ್ರಲ್ಲ, ಎಷ್ಟು ಮರಿ ಆರ್ಡರ್ ಮಾಡಿದೆ ಮೊನ್ನೆ? 50 ಮರಿ. 50 ಮರಿ ಆರ್ಡರ್ ಮಾಡಿದಲ್ಲ. ಈಗ ನಿನ್ ತೋಟ ಎಷ್ಟು ಎಕರೆಗೆ ತೋಟ ಮೇಂಟೈನ್ ಮಾಡ್ತಾ ಇರೋದು? ಪ್ರೆಸೆಂಟ್ಗೆ ಈಗ 1.5 ಎಕರೆ. 1.5 ಎಕರೆ ತೋಟ ಮಾಡ್ತಾ ಇದೀಯಾ? 1.5 ಎಕರೆ ತೋಟ ಸ್ವಂತ ನಿಮ್ದ ಇಲ್ಲ ಗುತ್ತಿಗೆ ತಗೊಂಡ್ರದ? ಇಲ್ಲ, ಈಗ ಸದ್ಯಕ್ಕೆ ಗುತ್ತಿಗೆಗೆ ಮಾಡ್ತಾ ಇರೋದು. ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ, ಆಮೇಲೆ ಸ್ವಂತ ಹಾಕೊಳ್ಳುವ ಅಂತ. ಯಾಕಂದ್ರೆ ಕಡ್ಡಿ ನೆಟ್ಟು ಅದ್ ಬಂದು ನಾನು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಮಿನಿಮಮ್ 1.5 ವರ್ಷ ಬೇಕಾಗುತ್ತೆ. ಅಲ್ಲಿ ತನಕ ಕಾಯಕ್ ಆಗಲ್ಲ. ಒಂದ್ ಎಕ್ಸ್ಪೀರಿಯನ್ಸ್ ಆದಂಗ ಆಗುತ್ತೆ ಅಂತ ಅನ್ಬಿಟ್ಟು ಬೇರೆಯವ್ರದ್ದು ವಾರಕ್ಕೆ ತೋಟ ಮಾಡ್ಕೊಂಡು ರೇಷ್ಮೆ ಮೇಯಿಸ್ತಾ ಇರೋದು. ತೋಟ ಅಂದ್ರೆ ಮನೆ ಇರೋದಿಲ್ಲ ನಿಮ್ದು? ಚಿಕ್ಕಬೋಳಿ ಅಲ್ವಾ? ನಾವು ವಾಸ ಇರೋದು ಚಿಕ್ಕಬೋಳಿ, ರೇಷ್ಮೆ ಮೇಯಿಸ್ತಾ ಇರೋದು ನರಸೀಪುರದ ಹತ್ರ. ತೋಟ ಇರೋದು ಬಂದು ಚಿಟಗನಕೊಪ್ಪಲ ಹತ್ರ. ಅಂದ್ರೆ ತೋಟನು ಗುತ್ತಿಗೆ ಮಾಡ್ಕೊಂಡಿರೋದು, ಶೆಡ್ ಗುತ್ತಿಗೆ ಮಾಡ್ಕೊಂಡಿರೋದು, ರೆಂಟ್ ಲೆಕ್ಕ. ತೋಟ ಶೆಡ್ ಎರಡು. ವಾಸ ಇರೋ ಚಿಕ್ಕಬೋಳಿ ಅಂದ್ರೆ ಟ್ರಯಾಂಗಲ್ ಶೇಪ್, ಆ ಕಡೆಗೂ ದೂರ ಈ ಕಡೆಗೂ ದೂರ ಮಧ್ಯ ಇದ್ರಿ. ಈಗ ಎಷ್ಟು ದಿನ? 2 ದಿನ ಆಯ್ತಲ್ವಾ ಮರಿ ಬಂದು? 2 ದಿನ. ಇವತ್ತಿಗೆ 5ನೇ ಸೊಪ್ಪು. 5ನೇ ಸೊಪ್ಪು. ಈಗ ಮರಿಗ್ ಬಂದು 2 ದಿನ ಆಯ್ತು. ಸೊಪ್ಪು ನೆನ್ನೆ ಹಾಕಿರಲ್ಲ? ಸೊಪ್ಪು ಮೊನ್ನೆ ಹಾಕಿರೋದು. ಇವಾಗ ಚಿಟಗನಕೊಪ್ಪಲ ತೋಟ ಮಾಡ್ಕೊಂಡಿದಲ್ಲ, ಅಲ್ಲಿ ಸೊಪ್ಪು ಬಲ್ತೋಗೈತೆ ಅನ್ನೋ ಕಾರಣಕ್ಕೋಸ್ಕರ ಎಳೆ ಮರಿಗಳಲ್ವಾ? ಲಾಸ್ಟ್ ಬ್ಯಾಚ್ ಏನಿತ್ತು, ಒಂದೇ ಬ್ಯಾಚ್ ಸೊಪ್ಪಿದ್ದದ್ದು. ಲಾಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗಿ ಸೊಪ್ಪು ಉಳ್ಕೊಂಡೈತೆ. ಉಳ್ಕೊಂಡಿರೋದ್ರಿಂದ ಮತ್ತೆ ಇನ್ನೊಂದ್ ಬ್ಯಾಚ್ ಮರಿ ತಂದಿದ್ದೀನಿ. ಆ ಮರಿಗೆ ಆ ಸೊಪ್ಪು ಸ್ವಲ್ಪ ಬಲ್ಕೆ ಆಗತ್ತೆ ಅಂತ ಅನ್ಬಿಟ್ಟು, ಇದು ನಮ್ ಫ್ರೆಂಡ್ ತೋಟ, ಹಂಗಾಗಿ ಇಲ್ಲಿ ಸ್ವಲ್ಪ ಎಳ್ಸಾಗೈತೆ ಅಂತ ಅನ್ಬಿಟ್ಟು ಜ್ವರದಿಂದ ಹೇಳೋ ತನಕ ಇರ್ಲಿ ಅಂತ ಅನ್ಬಿಟ್ಟು ಇಲ್ಲಿ ಕುಯ್ತಾ ಇದೀವಿ ಸೊಪ್ಪನ. ಇಲ್ಲಿ ವೀರಪಡ ರೋಡಲ್ಲಿ ಇವ್ರ ಸೊಪ್ಪು ಸ್ವಲ್ಪ ಎಳ್ಸಿತೆ. ಮರಿಗಳಿಗೆ ಇದನ್ನಾದ್ರೆ ಎಳೆ ಸೊಪ್ಪು ಆದ್ರೆ ಚೆನ್ನಾಗ್ ಮೇಯ್ತವೆ, ಬಲ್ಕ್ ಆದ್ರೆ ಮೇಯ್ನಾರು ಅಂತ ಅನ್ಬಿಟ್ಟು ಈ ಸೊಪ್ಪು ಎಳೆ ಮರಿಗಳು ಅಂತ. ಎಳೆ ಮರಿಗಳು ಅಂತ. ಈಗ ಇಲ್ಲಿ ಸೊಪ್ಪು ಕಟಾವ್ ಮಾಡಕ್ ಮುಂಚೆ ಬಂದಲ್ಲ, ಸೊಪ್ಪು ಕಟಿಂಗ್ ಮಾಡಕ್ ಮುಂಚೆ ನಾನು ಕಾಲ್ ಮಾಡಿದ್ನಲ್ಲ, ಹಿಂಗೆ ಕಾಲ್ ಮಾಡಾಗ ನೀನು ಬರ್ತಾ ಇದೀನಿ ಸೊಪ್ಪು ಕುಡಿ ಎಲ್ಲ ತೆಗಿ ಅಂತ ಹೇಳಿದೆ. ಇದು ಕುಡಿ ಬಂದು ಕೆಲವರು ಹಾಕ್ಲೇಬಾರ್ದು ಅಂತಾರೆ, ಕೆಲವರು ಹಾಕಿದ್ರೆ ಏನು ಸಮಸ್ಯೆ ಇಲ್ಲ ಅಂತಾರೆ. ಅದು ಅವ್ರವ್ರ ಅನುಭವಕ್ಕೆ ಬಿಟ್ಟದ್ದು. ಬಟ್ ನಾನು ಈಗ 4ನೇ ಬ್ಯಾಚ್ ಮೇಯಿಸ್ತಾ ಇರೋದು. 4 ಬ್ಯಾಚ್ ಅಲ್ಲೂ 1 ಬ್ಯಾಚ್ಗೂ ಕುಡಿ ಸೊಪ್ಪನ್ನ ನಾನು ಯಾವ್ದು ಮರಿಗೆ ಹಾಕಿಲ್ಲ. ಕುಡಿ ಸೊಪ್ಪು ಹಾಕ್ಬಾರ್ದು ಅಂತನಾ? ಇಲ್ಲ ಹಾಕಿದ್ರೆ ಕುಡಿ ಸೊಪ್ಪು ಹಾಕಿದ್ರೆ ಆಳುಳ ತೊಂಡೆ ಹುಳ ಬರುತ್ತೆ ಅಂತ ಅನ್ಬಿಟ್ಟು ರೇಷ್ಮೆ ಇಲಾಖೆಯಿಂದ ಹೇಳಿರೋದ್ರಿಂದ ನಾನು ಹಾಕ್ತಾ ಇಲ್ಲ. ಕೆಲವ್ರು ಹಾಕ್ತಿವಿ, ನಮಗೇನು ಆಗಲ್ಲ ಅಂತಾರೆ.
ಹಾ. ಬಟ್ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಅಲ್ಲಿ ರೇಷ್ಮೆ ಇಲಾಖೆಯಿಂದ ಯಾವ ತರ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಆ ಲೆಕ್ಕಾಚಾರದಲ್ಲಿ ನಾನು ಆ ಗೈಡ್ಲೈನ್ಸ್ ಮುಖಾಂತರ ಮುನ್ನೆಚ್ಚರಿಕೆ ತಗೊಂಡು ಹಂಗ್ ಮಾಡಿರ್ತೀಯ ಏನು ಆಗ್ಬಾರ್ದು ಮರಿಗೆ ಅಂತ. ಈಗ ಮೊನ್ನೆ 2 ದಿನ ಸೊಪ್ಪಾಗ್ತಲ್ಲ, ಎಷ್ಟು ಬುಡ ಕತ್ತರಿಸ್ತೇನೆ? ಮೊದಲನೇ ದಿನ ಎಷ್ಟು ಬುಡ ಕತ್ತರಿಸ್ತೆ? ಮೊದಲನೇ ದಿನ ನಮ್ಮ ಆ ತೋಟದಲ್ಲಿ ಕತ್ತರಿಸಿದ್ದು ಅಲ್ಲಿ ಒಂದ್ 5 ಬುಡ ಕತ್ತರಿಸಿದೆ. ಅದು ಬಲ್ಕೆ ಆಗೋಯ್ತು, ಯಾಕೋ ಸೊಪ್ಪು ನೀಟಾಗಿ ಮೇಯ್ಲಿಲ್ಲ ಅಂತ ಅಂದ್ಬಿಟ್ಟು ನೆನ್ನೆ ಇಲ್ಲಿ ಒಂದ್ 12 ಬುಡ ಕಟ್ ಮಾಡಿದೆ. 12 ಬುಡ ಎಷ್ಟು ಟೈಮ್ಗೆ ಹಾಕಿದೆ? 2 ಟೈಮ್ಗೆ. ಈಗ ಎಷ್ಟು ಬುಡ ಕತ್ತರಿಸ್ತಾ ಇದೆ ಇಲ್ಲಿ? ಇವಾಗ ಒಂದ್ 15 ಬುಡ ಕತ್ತರಿಸ್ತೀನಿ. ಯಾಕಂದ್ರೆ ನೆನ್ನೆಗೂ ಇವತ್ತಿಗೂ ಒಂಚೂರು ಜಾಸ್ತಿ ಆಗಿರ್ತದೆ, ಸ್ವಲ್ಪ ಜಾಸ್ತಿ ಮೇಯ್ತವೆ ಅನ್ನೋ ಉದ್ದೇಶಕ್ಕೆ ಇವತ್ತೊಂದ್ 15 ಬುಡ ಕಟ್ ಮಾಡ್ಕೊತೀನಿ. ಅಂದ್ರೆ 2 ಟೈಮ್ಗೆ ಸೇರಿ, ಈಗ ನೈಟು ಬೆಳಿಗ್ಗೆ 2 ಟೈಮ್ಗೆ ಸೇರಿ. 2 ಟೈಮ್ಗೆ. ಈಗ ನೈಟ್ 15 ಬುಡ ಕಟ್ ಮಾಡ್ಬಿಟ್ಟು ತಗೊಂಡೋಗಿ ಇಟ್ಟಿರ್ತಿಲ್ಲ, ನೈಟ್ ಹಾಕ್ಬಿಟ್ಟು ಬೆಳಗ್ಗೆವರೆಗೂ ಏನು ಸಮಸ್ಯೆ ಆಗಲ್ವಾ? ಅಂತಂದ್ರೆ ಒದ್ದೆ ಬಟ್ಟೆಗೆ ಹಾಕಿ ಇಡೋದ್ರಿಂದ ಸಮಸ್ಯೆ ಇಲ್ಲ. ಬಟ್ ಆಕ್ಚುಲ್ ಆಗಿ ಅದ್ ಮಾಡಬಾರ್ದು. ಆಯಾ ಟೈಮ್ ಸೊಪ್ಪು ಆಯಾ ಟೈಮೇ ಕುಯ್ಬೇಕು. ನಿನಗೆ ಇಲ್ಲಿಂದ ಓಡಾಡಕ್ಕೆ ಕಷ್ಟ ಆಗುತ್ತೆ ಅನ್ಬಿಟ್ಟು ಟ್ರಾನ್ಸ್ಪೋರ್ಟ್ ಎಲ್ಲ ದೂರ ಆಗಿರೋದ್ರಿಂದ 2 ಟೈಮ್ ಸೊಪ್ಪು ಒಂದೇ ಟೈಮ್ ಕುಯ್ತಾ ಇದ್ದೀವಿ. ಇಲ್ಲಿ ನೀನು ಸೊಪ್ಪು ಕಟ್ ಮಾಡ್ತಾ ಇಲ್ಲ, ಇಲ್ಲೆಲ್ಲ ರೋಗ ಗೀಗ ಆತರ ಏನು ಸಮಸ್ಯೆ ಇಲ್ಲ? ಸೊಪ್ಪು ಬೇಸಿಗೆ ಟೈಮ್ಗೆ ಯಾವ್ದೇ ಕಾರಣಕ್ಕೂ ರೋಗಗಳು ಸೊಪ್ಪು ಬರಲ್ಲ. ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಶೀತಾಂಶ ಆ ಟೈಮ್ಗೆ ಅಷ್ಟೇನೆ ಬರೋದು. ಆಗ್ಬೇಕಾದ್ರೆ ಇಲ್ಲಿ ನೋಡ್ಬೋದು, ಇದೊಂದ್ ಮೋಟ್ರು, ಇಲ್ಲೆಲ್ಲ ಹುಳಗಳು ಇದೆ ನೋಡಿ. ಈ ಹುಳ ಬಂದ್ರ ಕುಡಿ ತಿನ್ಕತವೆ. ಕುಡಿ ತಿನ್ಕೊಂಡ್ರೆ ಸೊಪ್ಪು ಮೇಲ್ಗಡೆಗೆ ಬೆಳವಣಿಗೆ ಆಗಲ್ಲ. ಈ ತರ ಹುಳ ಬಂದಿರೋಂತ ಸೊಪ್ಪು ಕುಡಿ ಚಿವುಡ್ದೆ ಸೊಪ್ಪನ ಸಹಿತ ಹಂಗೆ ತಗೊಂಡೋಗಿ ಹಾಕಿದ್ರೆ ಮರಿಗಳಿಗೂ ಸಮಸ್ಯೆ ಆಯ್ತಲ್ವಾ? ಮರಿಗಳಿಗೂ ಸಮಸ್ಯೆ. ಆಮೇಲೆ ಈ ಸೊಪ್ಪು ನಮ್ಗೆ ಬೆಳವಣಿಗೆನೂ ಬರಲ್ಲ, ಮರಿಗಳು ಗ್ರೋತ್ ಆಗಲ್ಲ ಚೆನ್ನಾಗಿ, ಈ ಉಳುಂದು ವ್ಯಾಲಿಡಿಟಿ ಬಂದು 7 ದಿನ. 7 ದಿನ ಇದು ಬದುಕಿರೋದು. ಬಟ್ ಇದು 7 ದಿನ ಬದುಕಿರೋದ್ರಲ್ಲಿ ಇಡೀ ತೋಟ ಬೇಕಾದ್ರೆ ತೀರಿಸ್ಬಿಡ್ತಾವ, ಅಷ್ಟೊಂದು ಡೆವಲಪ್ಮೆಂಟ್ ಆಗೋಯ್ತವೆ. ಹಿಂಗೆ ತೋಟಕ್ಕೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ, ಇಡೀ ತೋಟಕ್ಕೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ ರೋಗ. ಇದು ಜಾಸ್ತಿ ಚಳಿಗಾಲಕ್ಕೆ ಬರೋದು. ಬೇಸಿಗೆಗೆ ಕೆಲವು ಕಡೆ ಬರ್ತವೆ, ಕೆಲವು ಕಡೆ ಬರಲ್ಲ. ಈ ಹುಳಗಳಿಗೆಲ್ಲ ಔಷಧಿ ಏನು ಸ್ಪ್ರೇ ಮಾಡಂಗಿಲ್ಲ? ಮಾಮೂಲಿ ಬೇವಿನ ಎಣ್ಣೆ ರೇಷ್ಮೆ ಇಲಾಖೆಯಲ್ಲಿ ಕೊಡ್ತಾರೆ, ಒಂದು ಪ್ರೋಟೀನ್ ಪೋಷಕ ಅಂತ ಅಂದ್ಬಿಟ್ಟು ಅವನ್ನ ಅಷ್ಟೇ ಸ್ಪ್ರೇ ಮಾಡೋದು. ಬೇರೆ ಥರ್ಡ್ ಪಾರ್ಟಿ ಯಾವ್ದು ಔಷಧಿಗಳೇನು ಮಾಡಂಗಿಲ್ಲ, ಯಾಕಂದ್ರೆ ಮರಿಗಳಿಗೆ ಸಮಸ್ಯೆ ಆಯ್ತು ಅಂತ ಅಂದ್ಬಿಟ್ಟು. ಇದಕ್ಕ ಸ್ಪ್ರೇ ಮಾಡೋದ್ರಲ್ಲಿ ಇದ್ರ ಅಕ್ಕಪಕ್ಕ ಸ್ಪ್ರೇ ಮಾಡಿದ್ರೇನೆ ಸೊಪ್ಪುಗೂ ಸಮಸ್ಯೆ, ಮರಿಗೂ ಸಮಸ್ಯೆ. ಇದ್ರ ಅಕ್ಕಪಕ್ಕ ಯಾವ ಬೆಳೆಗಳಿದ್ರೆ ಸಮಸ್ಯೆ ಜಾಸ್ತಿ ಐತೆ ರೇಷ್ಮೆ ಮಾಡೋರ್ಗೆ? ಕೈ ಫಸಲುಗಳು, ತರಕಾರಿ ಬೆಳೆಗಳು ಯಾವ್ದೇ ಪಕ್ಕದ ಪಾತೆಗಳಲ್ಲಿ ಮಾಡೋರಿದ್ರು ರೇಷ್ಮೆ ನಡೆಯಲ್ಲ. ಯಾಕಂತಂದ್ರೆ ಅವರು ವಾರದಲ್ಲಿ 2 ರಿಂದ 3 ದಿನ ಔಷಧಿ ಹೊಡಿತಾರೆ. ಅದು ಜಸ್ಟ್ ಇದಕ್ ಹೊಡೆಯೋದ್ ಬೇಡ, ಇಲ್ಲಿಂದ ಒಂದ್ 100 ಮೀಟರ್ 200 ಮೀಟರ್ ದೂರದಲ್ಲಿ ಹೊಡೆದ ಅದ್ರ ಸ್ಮೆಲ್ ಇದಕ್ ಬೀಸ್ತು ಅಂತಂದ್ರು ಸೊಪ್ಪು ಪಾಯ್ಸನ್ ಆಗೋಗುತ್ತೆ. ರೇಷ್ಮೆ ಬಂದು ತೀರಾ ಸೂಕ್ಷ್ಮವಾದಂತಹ ಪ್ರಾಣಿ. ರೇಷ್ಮೆ ಹೊಸದಾಗಿ ರೇಷ್ಮೆ ಮಾಡ್ತೀವಿ ಅಂತ ಬರ್ತಾರಲ್ಲ, ಅವರು ಏನೇನ್ ಕೃಷಿ ಮಾಡಿದ್ರೆ ಅವ್ರ ಜಮೀನ್ಲಿ ಕಡ್ಡಿ ಹಾಕಕ್ಕಾಗಲ್ಲ? ಮೇಜರ್ ಆಗಿ ನಾನ್ ಕಂಡ ಮಟ್ಟಿಗೆ ಬಾಳೆ ಬೆಳೆದಿರೋರು ಹಾಕಕ್ ಆಗಲ್ಲ ಅನ್ನೋದು ಸುದ್ದಿ. ಅದು ಹಾಕಿ ಕೆಲವರು ಹಣ್ಣಾಗದೆ ಇರೋ ಅಂತವು ನೋಡಿದೀವಿ ಡೈರೆಕ್ಟ್ ಆಗಿ. ಬಾಳೆ ಹಾಕಿರೋರು ಕಡ್ಡಿ ತೋಟನ ಎಳಸ್ಕೊಳಕ್ಕೆ ಹಿಂಸೆ ಆಗತ್ತೆ, ಅದ್ ಹಾಕಿದ್ರು ಬರಲ್ಲ. ಬಾಳೆ ಬಿಟ್ಟು ಬೇರೆ ಯಾವ್ದೇ ಫಸಲು ಮಾಡಿದ್ರು ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಆಲ್ ಡ್ರೈ ಲ್ಯಾಂಡ್ ಗಳಾದ್ರೆ ಬೆಸ್ಟ್. ನೀರಾವರಿಗಿಂತ ಡ್ರೈ ಲ್ಯಾಂಡ್ ಗಳಾದ್ರೆ ರೇಷ್ಮೆಗೆ ಬೆಸ್ಟ್. ಮಗ, ಈಗ ನೀನ್ ರೇಷ್ಮೆ ಮಾಡ್ತೀನಿ ಅಂದ್ಬಿಟ್ಟು ಶೆಡ್ ಮಾಡಿಸ್ತಿದೆಯಲ್ಲ, ಒಂದ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಶೆಡ್ ಸ್ವಲ್ಪ, ಇನ್ನೊಂದ್ ಸ್ವಲ್ಪ ಶೀಟ್ ಏನೋ ಕೌಸಿರ್ಲಾಗ, ಅದೆಲ್ಲ ಕಂಪ್ಲೀಟ್ ವಿಡಿಯೋ ಆಮೇಲೆ ಮಾಡ್ತೀನಿ. ನೀನ್ ರೇಷ್ಮೆ ಮಾಡ್ಬೇಕಂತ ಶೆಡ್ ಮಾಡ್ತಾ ಇದೆಯಲ್ಲ, ಅಲ್ಲಿ ಜಮೀನ್ ಎಷ್ಟೈತೆ ನಿಂಗೆ? 1 ಎಕರೆ ಹಾರ್ಕೊಂತ ಇರೋದು ಜಮೀನು. ಅಲ್ಲಿ ಎಷ್ಟು ಮರಿ ಮೇಯಿಸಬಹುದು ಅಂತ ನೀನು ಶೆಡ್ ಮಾಡ್ತಾ ಇರೋದು? 1 ಎಕರೆಗ ಸೊಪ್ಪು ನೀಟಾಗಿ ಬಂದ್ರೆ 1.5 ವರ್ಷ ಕಂಪ್ಲೀಟ್. ನಾವು ನೆಟ್ಟು 1.5 ವರ್ಷ ಕಂಪ್ಲೀಟ್ ಆದ್ರೆ 50 ಮರಿ 2 ಬ್ಯಾಚ್ ಅಂದ್ರೆ 100 ಮರಿ ಮೇಯಿಸಬಹುದು. ಅವರು ಹೇಳೋದ್ ಲೆಕ್ಕ 1 ಎಕರೆಗೆನೆ 100 ಮರಿ 2 ಬ್ಯಾಚ್ ಮೇಯಿಸಬಹುದು ಅಂತ ರೇಷ್ಮೆ ಇಲಾಖೆಯವರು ಹೇಳ್ತಾರೆ. ಅಂದ್ರೆ ಅದೇ ಮರಗಡ್ಡಿ ಆಗಿದ್ರೆ ಆತರ ಮಾಡಿ, ಮರಗಡ್ಡಿ ಆದ್ರೂ ಮರಗಡ್ಡಿ ಆಗಿ ಅಷ್ಟೊಂದು ಸೊಪ್ಪು ಬಂದು ನಾವು 100 ಮರಿ 2 ಬ್ಯಾಚ್ ಮೇಯಿಸ್ಬೇಕು ಅಂತಂದ್ರೆ ಮಿನಿಮಮ್ 4 ವರ್ಷನಾದ್ರು ಬೇಕು. 4 ವರ್ಷ ಬೇಕು. ಈಗ ಯಾರೋ ಅಂತಾರೆ 1 ಎಕರೆಗೆ ಹಾಕ್ಬಿಟ್ರೆ 200 ಮರಿ ಮೇಯಿಸ್ಬೋದು ಮಾಡಿ ಹಂಗೆ ಹಿಂಗ ಅಂತ. 4 ವರ್ಷದ ತನಕ ಅದ್ರಲ್ಲಿ ಏನು ಸಂಪಾದನೆ ಆಗಲ್ಲ. ವೆಯ್ಟ್ ಮಾಡಿದ್ರು ಮಾತ್ರ 4 ವರ್ಷಕ್ಕೆ 200 ಮರಿ ಆಗೋದು. ಸ್ಟಾರ್ಟಿಂಗು ನಿಮ್ಗೆ ಏನಿದ್ರು 1.5 ವರ್ಷ 2 ವರ್ಷ ತುಂಬ್ತು ಅಂತಂದ್ರೆ 50 ಮರಿ 100 ಮರಿ ಮೇಯಿಸ್ಬೋದು. ಈಗ ಹಂಗಾದ್ರೆ ಮರಗಡ್ಡಿ ಮಾಡ್ತೀನಿ ಅಂತ ಹೋಗೋಂತವ್ರಿಗೆ, ಈಗ ನೀನ್ ಗುತ್ತಿಗೆ ತಗೊಂಡಿದ್ಯಲ್ಲ ಜಮೀನು, 1-2 ವರ್ಷ 3 ವರ್ಷ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಾ. 2 ವರ್ಷ 3 ವರ್ಷ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ನೀ ಗುತ್ತಿಗೆಲಿ ಬೆಳೆಸ್ತಾ ಇದೆಯಾ ಸ್ವಪ್ನ ಅಂತಂದ್ರೆ ನಿನ್ಗಲ್ಲಿ ಮರಗಡ್ಡಿ ಮಾಡಿದ್ರೆ ಉಪಯೋಗ ಇಲ್ಲ. ಯಾಕಂದ್ರೆ ಮರಗಡ್ಡಿ ಏನು ಮರಗಡ್ಡಿ ಮಾಡುದ್ರೇನೆ ಬೆಸ್ಟ್. ಮರಗಡ್ಡಿ ಮಾಡ್ತು ಅಂದ್ರೆ ಸ್ವಂತ ಜಮೀನ್ ಬೇಕು ಅಂತ ಹೇಳ್ತಾರಲ್ಲ, ಯಾಕಂದ್ರೆ ಮರಗಡ್ಡಿ ಹಾಕ್ಬೇಕು ಅಂದ್ರೆ 4 ವರ್ಷ ಬೇಕು. ಈಗ ನಾನ್ ಬಂದು ಆಲ್ರೆಡಿ ಯಾರೋ ಹಾಕಿ ಮೇಯಿಸ್ನಾರ್ದೇನೆ ಊರ್ ಬಿಟ್ಬಿಟ್ಟಿರೋ ಅಂತವ್ರ ತೋಟ ನಾನ್ ಮಾಡ್ಕೊಂಡಿರೋದು. ಈಗ ಅದೇ ತೋಟನ ನಾನು ಒಳ್ಳೆ ಗ್ರೋತ್ ಮಾಡ್ತೀನಿ, ಚೆನ್ನಾಗ್ ಮಾಡ್ತೀನಿ, ಮರಗಡ್ಡಿ ಮಾಡ್ತೀನಿ ಅಂತ ಮರಗಡ್ಡಿ ನಾನ್ ಹೆಂಗ್ ಮಾಡಕ್ಕಾಗತ್ತೆ? ಅವ್ರು ಆಲ್ರೆಡಿ ನೆಲಗಡ್ಡಿ ಅವ್ರು ಮಾಡಿರೋದು.
ಒಂದ್ಸತಿ ನೆಲಗಡ್ಡಿ ಮಾಡ್ತು ಅಂದ್ರೆ ಅದನ್ನ ಮತ್ತೆ ಮರಗಡ್ಡಿ ಮಾಡ್ಬೇಕು ಅಂದ್ರೆ ಹಿಂಸೆ. ಮರಗಡಿ ಮಾಡಕ್ಕಾಗಲ್ಲ. ಏನೇ ಮಾಡ್ಬೇಕು ಅಂತಂದ್ರು ಫಸ್ಟ್ ನೆಟ್ ಆಗ್ಲೇ ಅವರು ಫೈನಲ್ ಡಿಸಿಷನ್ ತಗೊಂಡು ನೆಲಗಡ್ಡಿ ಬೇಕೋ ಮರಗಡ್ಡಿ ಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ಆಮೇಲೆ ಸಾಲಿನ ಸಾಲ್ಗೆ ಅಂತರಗಳು ಈಗ 10 ಅಡಿಗೆ ನಡಿ ಅಂತ ರೇಷ್ಮೆ ಇಲಾಖೆಯವ್ರು ಹೇಳ್ತಾರೆ. 10x5 ನಡಿ ಅಂತ ಅನ್ಬಿಡು. 10x5 ಸೊಪ್ಪು ಬರುತ್ತೆ. ಬಟ್ ಅಲ್ಲಿ ತನಕ ಕಾಯ್ಬೇಕಷ್ಟೇ. ಸ್ಟಾರ್ಟಿಂಗ್ ನಾವು ನೆಟ್ 2-3 ವರ್ಷದ ತನಕ ಅದು ಅಷ್ಟೊಂದು ಈಲ್ಡ್ ಬರಲ್ಲ. ಒಂದ್ ಎಕರೆಲಿ 100 ಮರಿ ಮೇಯಿಸ್ತೀವಿ ಅನ್ನೋರು 50 ಮಾತ್ರ ಮಾಡ್ಕೊಂಡು ಹೋಗ್ಬೋದು. ಸೊಪ್ಪು ಜಾಸ್ತಿ ಯಾರೋ ಹೇಳ್ತಾರೆ ನೀವು 1 ಎಕರೆ ಇದ್ರೆ ಸಾಕು 200 ಮರಿ ಮೇಯಿಸ್ಬೋದು ಅಂತೆಲ್ಲ ಹೇಳ್ತಾರೆ. ಬಟ್ ಮೇಯಿಸ್ಬೋದು, ಟೈಮ್ ಬೇಕು ಅವಕ್ಕೆಲ್ಲ. ಕಡ್ಡಿ ಅವೆಲ್ಲ ಬುಡ ದಪ್ಪ ಆಗಿ ಕೌಟ್ಲೆಲ್ಲ ಹೊಡೆದು ಕಟಿಂಗ್ ಆಯ್ತಿದಾಗ ಅವು ಬ್ರಾಂಚಸ್ಗಳು ಜಾಸ್ತಿ ಆಗೋದು. ಈಗ 1 ವರ್ಷಕ್ಕ 5 ಬೆಳೆ ಬೆಳಿಬಹುದು ಅಂತ ಹೇಳ್ತಾರೆ. ಆವರೇಜ್ 4 ಬೆಳೆ ಅಂತ ಬೆಳಿಲೇಬಹುದು. 4 ಬೆಳೆಗೆ 4 ಸತಿ ಕಟಿಂಗ್ ಆಗಿರುತ್ತೆ ಅಷ್ಟೇನೆ. ಈ ಪಾರ್ಟಿಷನ್ ಮಾಡ್ಕೊಂಡ್ರೆ ಈ 5 ಬೆಳೆ ಬೆಳೆಯ ಕಡೆ 10 ಬೆಳೆ ಬೆಳಿಬಹುದು, ಅರ್ಧ ಮಾಡಿ ಅಂತ ಹೇಳಿ ಅದೇ 10 ಬೆಳೆ ಬೆಳಿಬೇಕು ಅಂತಂದ್ರೆ 2 ಬ್ಯಾಚ್ ಸೊಪ್ಪು ಇರ್ಬೇಕು, ಸ್ಪೇಸ್ ಇರ್ಬೇಕು. 2 ಬ್ಯಾಚ್ ಮಾಡತರ 2 ಬ್ಯಾಚ್ ಮಾಡತರ ಮನೆ ಒಂದೇ ಆದ್ರೂನು 10 ಬ್ಯಾಚ್ ಮೇಯಿಸಬಹುದು. ತಕ್ಷಣ ಕ್ಲೀನ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಸೊಪ್ಪು ರೆಡಿ ಇರ್ಬೇಕು. ನಾವು ತೋಟ ಹೆಂಗ್ ಮೇಂಟೈನ್ ಮಾಡಿ ಸೊಪ್ಪು ಹೆಂಗ್ ಬೆಳಿತೀವಿ ಅದ್ರ ಮೇಲೆ ನಾವು ಬ್ಯಾಚ್ ವೈಸ್ 10 ಬ್ಯಾಚ್ ಮೇಯಿಸಬಹುದು, 5 ಬ್ಯಾಚ್ ಮೇಯಿಸಬಹುದು. ಮೇನ್ ನಮ್ ತೋಟ ಮೇಂಟೆನೆನ್ಸ್. ಈಗ ತೋಟ ಮೇಂಟೆನೆನ್ಸ್ ಒಂದು ಡೌಟ್ ಇರುತ್ತೆ, ಎಷ್ಟೋ ಜನಕ್ಕೆ ಡೌಟ್ ಇರ್ತದೆ, ಯಾರು ಕೇಳಿರಲ್ಲ. ತೋಟ ಮೇಂಟೆನೆನ್ಸ್ ಮೊನ್ನೆ ನಾವು ಮಾತಾಡ್ತಿದ್ದೋ, ಮರಿ ತರ್ಬೇಕಾದ್ರೆ ನಾನು ಬಂದಿದ್ದೆ ಜೊತೆಗೆ. ಮರಿ ತರ್ಬೇಕಾದ್ರೆ ನಾವು ಬಂದಾಗ ನಿಮ್ ಜೊತೆ ಇನ್ನೊಬ್ರು ಬಂದಿದ್ರು, ನಿಮ್ ಜೊತೆ ಉಮೇಶ್ ಅಣ್ಣ ಕೋನ್ಗಳವ್ರು ಬಂದಿದ್ರು. ಉಮೇಶ್ ಅಣ್ಣ ಅವ್ರು ಹೇಳ್ತಿದ್ರು, ನೀನು ಮತ್ತೆ ಉಮೇಶ್ ಅಣ್ಣ ಅವ್ರು ಮಾತಾಡ್ಬೇಕಾದ್ರೆ ಒಂದು ವಿಷಯ ಬಂತು. ಸೊಪ್ಪನ್ನ ನಾವು ಹಾಕಿ ಜಮೀನಲ್ಲಿ ಬೆಳೆಸಿ ಕಟಾವ್ ಮಾಡಿ ನಮ್ಮ ಮರಿಗಳು ಹಾಕೋದ್ರ ಬದಲು ಹೊರಗಡೆ ತಗೋಬಿಡ್ತಲ್ಲ, ಅದೇ ಎಷ್ಟೋ ಬೆಟರ್ ಅಂತ ಅನಿಸ್ತು ಅಂತ ಹೇಳಿದ್ರಲ್ಲ. ಯಾವ ತರ ಬೆಟರ್ ತಗೊಂಡ್ರೆ ಬೆಸ್ಟ್ ಅಂತಂದ್ರೆ ಅಕ್ಕಪಕ್ಕ ಸಿಕ್ಕಿದ್ರೆ ಬೆಸ್ಟ್. ದೂರ ಈಗ ಒಂದು ತೋಟನ ಒಂದು ಸತಿ ಈಗ ನಾನು ಸೊಪ್ಪು ಕಟಿಂಗ್ ಮಾಡ್ತಾ ಇದ್ದೀನಿ, ಇಲ್ಲಿ ಉಳ್ಕೊಂಡಿರೋ ಸೊಪ್ಪನೆಲ್ಲನು ಇದ ತರ ಕಂಪ್ಲೀಟ್ ಆಗಿ ಇದನ್ನ ಬುಡ್ಸಿ ಮತ್ತೆ ಇದನ್ನ ಡ್ರೆಸ್ಸಿಂಗ್ ಮಾಡ್ಬೇಕು. ಹೆಂಗೆ ಈ ಕಡ್ಡಿಗಳು ಯಾವ್ಯಾವ ಲೆಂತ್ ಅವೆ ಇದನ್ನೆಲ್ಲನು ಕಂಪ್ಲೀಟ್ ಆಗಿ ಈ ರೇಂಜ್ ಕಟ್ ಮಾಡಿ ಈ ಗುಳಿಲಿರೋ ಸೆತ್ತನ್ನೆಲ್ಲ ಆಳ್ಗಳ ಕೈಯಲ್ಲಿ ಕಾಲ್ಕೋಟಲ್ಲಿ ಅಗಿಸಿ ಏರಲ್ಲಿ ಉಳುಮೆ ಮಾಡಿಸಿ ಪವರ್ ಟಿಲ್ಲರ್ ಅಲ್ಲಿ ಹೊಡೆದು ತೆಗಿಸ್ಬೇಕು. ಇಷ್ಟೆಲ್ಲಾ ಮಾಡಿ ಮೇಂಟೈನ್ ಮಾಡ್ತೀನಿ ಅಂತಂದ್ರೆ ಈಗ ನೆಕ್ಸ್ಟ್ ಸತಿ ನಾನು ಸೊಪ್ಪು ಬರ್ಸೋ ತನಕ 1 ಎಕರೆಗ ಮಿನಿಮಮ್ ಅಂತಂದ್ರು 15,000 ರಿಂದ 20,000 ರೂಪಾಯಿ ಖರ್ಚು ಬಿದ್ದೋಗುತ್ತೆ. ಯಾಕೆ ಇದು ಆಳ್ಬಿಟ್ಟೆ ಮಾಡಿಸ್ಬೇಕು. ಹಂಗಿದ್ರೆ 1 ಎಕರೆ ಸೊಪ್ಪನ ಒಂದ್ಸರಿ ನೀವು ತಗತೀನಿ ಅಂದ್ರೆ ಎಷ್ಟು ಖರ್ಚು ಬೀಳ್ಬೋದು? 1 ಎಕರೆ ಸೊಪ್ಪು ಒಂದ್ಸತಿ ತಗತೀನಿ ಅಂತಂದ್ರೆ ಏನು ಅಬ್ಬಾ ಅಂತಂದ್ರೆ 5,000 ರಿಂದ 10,000 ಮ್ಯಾಕ್ಸಿಮಮ್ 10,000 ಸೊಪ್ಪು. ಅಲ್ಲಿಗೆ ಜಮೀನ್ಲಿ ಸೊಪ್ಪು ಹಾಕಿ ಬೆಳೆದು ಮೇಂಟೈನ್ ಮಾಡೋರ್ಗೆ 1 ಎಕರೆಗೆ 20,000 ಖರ್ಚೆ ಬೀಳ್ಬೋದು. 10,000 ಸೊಪ್ಪೆ ಬಂದ್ಬಿಡುತ್ತೆ ಅನ್ನೋ ಲೆಕ್ಕ. ಬಟ್ 10,000 ಸೊಪ್ಪೆ ಸಿಗುತ್ತೆ ಅಂತಂದ್ರೆ ಅದು ಇಷ್ಟೊಂದು ಕ್ವಾಲಿಟಿ ಸೊಪ್ಪು ಆಗಿರಲ್ಲ. ಅವರು ಗುಳಿ ಸೆತ್ತ ಬಿಡಿಸಿರಲ್ಲ, ಕಡ್ಡಿ ಕಟ್ ಮಾಡಿ. ಈಗ ನೀವು ನಮ್ದು ಅಂತ ಮೇಂಟೈನ್ ಮಾಡತ್ರ ಅವ್ರು ಮಾಡಿರಲ್ಲ. ಅವ್ರ ಗೊಬ್ಬರ ಯಾವ್ದೋ ಇವ್ರೇ ಕಟ್ಟಿರ್ತಾರ. ಈಗ ನಾವು ಬಂದ್ 15, 20 ಒಂದೊಂದ್ಸತಿ ಒಂದೊಂದ್ ತರ ಗೊಬ್ಬರ ಕಟ್ತೀವಿ. ನಾವು ಕಟ್ಟ ಗೊಬ್ಬರ 1,500 ರಿಂದ 2,000 ಆದ್ರೆ ಅವ್ರು ಕಟ್ಟೋದು 300 ರೂಪಾಯಿ ಇವ್ರೇ ಕಟ್ಟಿರ್ತಾರ. ಅವ್ರು ಸೇಲ್ ಪರ್ಪಸ್ಗೆ ಅನ್ಬಿಟ್ಟು ಸೊಪ್ಪು ಮಾಡ್ಕೊಂಡಿರ್ತಾರೆ. ಹಂಗಾಗಿ ಅದು ಪರ್ಮನೆಂಟ್ ಅಲ್ಲ. ಪರ್ಚೇಸಿಂಗು ಪರ್ಮನೆಂಟ್ ಅಲ್ಲ. ಏನೋ ಎಮರ್ಜೆನ್ಸಿ ಈಗೇನೋ ನಮ್ದು ಸೊಪ್ಪು ಈಗ ನಿಮ್ಗೆ ಹುಳ ತೋರಿಸ್ತೆ, ಆತರ ಹುಳ ಬಿದ್ದು ಬಿಡ್ತು, ಕುಡಿ ಹೊರಟೋಯ್ತು, ಏನೋ ನಮ್ ಟಾರ್ಗೆಟ್ ಹಾಕೊಂಡಿರ್ತೀವಿ, ಅಲ್ಲಿಗೆ ಸೊಪ್ಪು ಸಾಲ್ಟೇಜ್ ಆಗೋಗುತ್ತೆ. ಏನೋ 1 ದಿನ 2 ದಿನ ಇಲ್ಲ 1 ಪಿಂಡಿ 2 ಪಿಂಡಿ ಈ ತರ ಆದ್ರೆ ಪರ್ಚೇಸಿಂಗ್ ಮಾಡ್ಬೋದು. 100% ನಾನು ಬೆಳೆಗೆಲ್ಲ ಪರ್ಚೇಸಿಂಗ್ ಮಾಡಿ ಬೆಳೆ ಮಾಡ್ತೀನಿ ಅನ್ನೋದಂತೂ ಸುಳ್ಳು. ಆತರ ಮಾಡಿದ್ರೆ ಸಕ್ಸಸ್ ಆಗಲ್ಲ. ಯಾಕಂತಂದ್ರೆ ಯಾವ್ದೇ ಮರಿ ಆದ್ರೂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಗಂಟ ಒಂದೇ ತೋಟ ಸೊಪ್ಪು ಮೇದ್ರೆ ಅಷ್ಟೇನೆ ಪರ್ಫೆಕ್ಟ್. ಈ ಕೆಲವರು ಸೊಪ್ಪಲಿ ಈ 10 ಅಡಿ ಸಾಲ್ ಮಾಡಿರ್ತಾರೆ. 10 ಅಡಿ ಸಾಲ್ ಮಾಡಿ ಮಧ್ಯ ಯಾವ್ದಾದ್ರು ಇದ್ರ ನಿಮ್ಮ ಇನ್ನೊಂದು ಬೆಳೆ ಯಾವ್ದಾದ್ರು ಮಿಕ್ಸ್ ಮಾಡಿ ಬೆಳೆ ಬೆಳೆದಿರ್ತಾರೆ. ಅಂತರ ಬೆಳೆ ಏನ್ ಬೆಳಿತೀರಾ? ಅಂತರ ಬೆಳೆ ಏನೇ ಬೆಳೆದ್ರು ಈಗ ಕೆಮಿಕಲ್ ಸ್ಪ್ರೇ ಮಾಡ್ಲೇಬೇಕು. ಕೆಮಿಕಲ್ ಸ್ಪ್ರೇ ಮಾಡ್ತಂದ್ರೆ ಸೊಪ್ಪುಗಾಗಲ್ಲ. ಆತರ ವಿಡಿಯೋಗಳು ತುಂಬಾ ಬಂದಿರುತ್ತೆ ಯೂಟ್ಯೂಬ್ಲಿ, ನಾನು ನೋಡಿದೀನಿ. ಅಲ್ಲ ಅಂತರ ಬೆಳೆ ಮಾಡ್ಬೋದು. ಈಗ 10 ಅಡಿ ಸಾಲ್ ಮಾಡಿ ನಡ್ಮಧ್ಯೆ ಈರುಳ್ಳಿ ಹಾಕನಿ ಅಂತಾರೆ. ನಡ್ಮಧ್ಯೆ ಈರುಳ್ಳಿ ಹಾಕಂಡ್ರೆ ಈರುಳ್ಳಿಗೆ ಸ್ಪ್ರೇ ಮಾಡಂಗಿಲ್ವಾ? ಈರುಳ್ಳಿಗೆ ಸ್ಪ್ರೇ ಮಾಡಿದ್ರು ಸೊಪ್ಪೆಲ್ ಬಂದದು, ಸೊಪ್ಪೆಲ್ಲ ಪಾಯ್ಸನ್ ಆಗಿ ಅಂತರ ಬೆಳೆಗೆ ಏನ್ ಮಾಡ್ಕೋಬಹುದಪ್ಪ ಅಂದ್ರೆ ಉರುಳಿ ಹಾಕಬಹುದು. ಅದಕ್ಕೇನು ಮನೆಗ ನಾವ್ ಯೂಸ್ ಮಾಡ್ಕೊಳಕ ಉದ್ದು ಅಲ್ಸಂದೆ ಹಾಕಬಹುದು, ಕಾಳುಗಳು ಹಾಕಬಹುದು. ಇಲ್ಲ ಅಂತಂದ್ರೆ ಮಾಮೂಲಿ ಚೆಂಬೆ ಬಿಚ್ಕೋಬಹುದು, ಮಲ್ಚಿಂಗ್ ಮಾಡ್ಕೋಬಹುದು, ನಮ್ ಗದ್ದ ಹೊರ ಮಾಡ್ಕೋಬಹುದು. ಹೊರತು ಅದರಿಂದ ಏನೋ ಬೆಳ್ಕೊಂಡ್ ನಾವ್ ಸಂಪಾದನೆ ಅಂತೂ ಮಾಡಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಜನ ಯೂಟ್ಯೂಬ್ ತೋರಿಸ್ತಿರ್ತಾರೆ, ನಮ್ ವ್ಯೂವರ್ಸ್ ಅದೆಲ್ಲ ನೋಡಿರ್ತಾರೆ. ಅಲ್ಲ ಬೆಳ್ಕೋಬಹುದು ಅಂತ. ಈಗ ಪಕ್ಕದಲ್ಲಿ ಸ್ಪ್ರೇ ಮಾಡಿದ್ರೇನೆ ಸೊಪ್ಪುಗಾಗಲ್ಲ. ನಡ್ಮಧ್ಯೆ ನಾವ್ ಹಾಕ್ಬಿಟ್ಟು ನಾವೇ ಸ್ಪ್ರೇ ಮಾಡ್ತು ಅಂದ್ರೆ ಸೊಪ್ಪೆಲ್ಲ ಬರುತ್ತೆ. ಸೊಪ್ಪು ಪಾಯ್ಸನ್ ಆಗುತ್ತೆ. ಅದನ್ನ ನಾವು ಕೊಯ್ಯಾಗಿಲ್ಲ. ಏನಪ್ಪಾ ಅಂದ್ರೆ ಈಗ ಸ್ಟಾರ್ಟಿಂಗ್ ನಾವು ನೆಟ್ಟಿರ್ತೀವಿ. ನೆಟ್ಟು 1 ವರ್ಷಕ್ಕಂಟ ನಾವು ಸೊಪ್ಪನೆ ಕಟಿಂಗ್ ಮಾಡಲ್ಲ. ಆ 1 ವರ್ಷದಲ್ಲಿ ಬೇಕಾದ್ರೆ ಏನಾದ್ರು ಬೆಳ್ಕೋಬಹುದು. ಅವಾಗ ಬೇಕಾದ್ರೆ ಸ್ಪ್ರೇ ಮಾಡ್ಕೋಬಹುದು. ಯಾಕಂದ್ರೆ ಆ ಸೊಪ್ಪು ನಾವು ಕುಯ್ಕೊಂಡ್ ಯೂಸ್ ಆಗಲ್ಲ. ಆ ಟೈಮಲ್ಲಿ ಬೇಕಾದ್ರೆ ಸೊಪ್ಪು ನಮ್ಗೆ ಡೆವಲಪ್ ಆಗಂಟ್ ಬೇಕಾದ್ರೆ ಏನಾದ್ರು 1 ಬೆಳೆ 2 ಬೆಳೆ ಬೆಳ್ಕೋಬಹುದು. ಬಟ್ ಬೆಳೆದ ಮೇಲೆ ಏನು ಬೆಳೆಯಕ್ ಆಗಲ್ಲ.
ಈ ಸೊಪ್ಪನ್ನೆಲ್ಲ ನೀವು ಈಗ ನೀನ್ ತೋಟ ಮಾಡ್ಕೊಂಡಿದ್ಯಲ್ಲ, ನೀನ್ ತೋಟ ಮಾಡ್ಕೊಂಡು ಸೊಪ್ಪು ಕಟಿಂಗ್ ಮಾಡ್ತಿಯಲ್ಲ, ನೀನ್ ತೋಟ ಮಾಡ್ಕೊಂಡು ಸೊಪ್ಪು ಕಟಿಂಗ್ ಮಾಡಿ ಪ್ರತಿ ಸಾರಿ ಸೊಪ್ಪು ಕಟಿಂಗ್ ಮಾಡಿದಾಗ್ಲೂ ಉಳುಮೆ ಮಾಡಿಸಿ ಮತ್ತೆ ಅದೆಲ್ಲ ಕಟ್ ಮಾಡಿಸಿ ಈ ಸೊಪ್ಪುಗಳೆಲ್ಲ ಕಿಳಿಸಿ ಅದನ್ನೆಲ್ಲ ಕಳಿಸಿ cleaning ಬುಡ ಎಲ್ಲ ಮಾಡ್ಸಿ. ಸುತ್ತ ಅಗಿಸಿ ಉಳಿಸಿ ಪವರ್ ಟಿಲ್ಲರ್ ಎಲ್ಲ ಹೊಡಿಲೇಬೇಕು, ಪ್ರತಿ ಬೆಳೆಗೂ ಮಾಡ್ಬೇಕು. ಅಂದ್ರೆ ಇದು ಆಯ ನೀರಲ್ವಾ, ಆಯ ನೀರಿಗೆ ಜಾಸ್ತಿ ಕಳೆಗಿಳೆ ಸಮಸ್ಯೆ ಎಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ಡ್ರಿಪ್ಲಿ ಆತರ ಏನಾದ್ರು ಸಮಸ್ಯೆ ಇರುತ್ತೆ, ಇಲ್ಲ ಡ್ರಿಪ್ಲಿ ಈ ತರ ಎಲ್ಲ ಮಾಡಿಸ್ಲೇಬೇಕಾ? ಡ್ರಿಪ್ಪು ಓಕೆ, ಬಟ್ ಇವಾಗ ಬೇಸಿಗೆ ಟೈಮ್ಗೆ ಡ್ರಿಪ್ಪು ಆಲ್ರೆಡಿ ಇದಕ್ಕೆ ಐತೆ, ಬಟ್ ಈಗ ಬೇಸಿಗೆಗ ನೀರು ಸಾಲಲ್ಲ ಅನ್ನೋ ಉದ್ದೇಶಕ್ಕೆ ಆಯ ನೀರು ಕೊಡ್ತಾರೆ. ಯಾಕಂದ್ರೆ ಹೆವಿ ಟೆಂಪರೇಚರ್ ಐತೆ. ಈಗ ಡ್ರಿಪ್ ಹಾಕಿರ್ತೀವಿ, ಅದೆಲ್ಲ ಒಂದ್ ಬುಡಕ್ ತೊಟ್ಟಿರುತ್ತೆ, ಒಂದ್ ಬುಡಕ್ ಬ್ಲಾಕ್ ಆಗಿರುತ್ತೆ, ತೊಟ್ಟಿರಲ್ಲ. ಹಂಗಾಗಿ ನೀರುಗ ಸಮಸ್ಯೆ ಆಗ್ಬಾರ್ದು, ಮಣ್ಣು ಆರೋಸಿ ಬಂದ್ಬಿಡುತ್ತೆ. ಸೊಪ್ಪಲ್ಲಿ ಆಲ್ಮೋಸ್ಟ್ ಸೊಪ್ಪಲ್ಲಿ ತೇವಾಂಶ ಇರಬೇಕು. ಸೊಪ್ಪು ಡ್ರೈ ಆಯ್ತು ಅಂತಂದ್ರೆ ಅದು ಎಷ್ಟೇ ಚಂದಾಗಿ ಬೆಳೆದಿರೋ ಸೊಪ್ಪು ಆದ್ರೂ ಯೂಸ್ ಆಗಲ್ಲ, ಮರಿಗೆ ಅದು ಪರ್ಫೆಕ್ಟ್ ಅಲ್ಲ. ಈಗ ಹಂಗಾದ್ರೆ ನೀನು ಸೊಪ್ಪು ಕಟಿಂಗ್ ಮಾಡ್ತೀಯಲ್ಲ, ಸೊಪ್ಪು ಕಟಿಂಗ್ ಮಾಡಿ ಪ್ರತಿ ಸಾರಿ ಸೊಪ್ಪು ಕಟಿಂಗ್ ಮಾಡಿದಾಗ್ಲೂ ಉಳುಮೆ ಮಾಡಿಸ್ತೀಯ ನೀನು? ಪ್ರತಿ ಸತಿ ಪ್ರತಿ ಬ್ಯಾಚ್ ಉಳುಮೆ ಮಾಡಿ. ಕೆಲವ್ರು ಹೇಳ್ತಾರೆ 6 ತಿಂಗಳು ಮಾಡಿಸ್ಕೊಂಡ್ರು ಸಾಕು, ವರ್ಷಕ್ಕೆ ಮಾಡಿಸ್ಕೊಂಡ್ರು ಸಾಕು ಅಂತ. ಯಾಕಂದ್ರೆ ಡ್ರಿಪ್ ಸಿಸ್ಟಮ್ ಮಾಡ್ಬೋದು ಅಂತ ಹೇಳಲ್ಲ, ಡ್ರಿಪ್ ಸಿಸ್ಟಮ್ ಮಾಡಿದ್ರೆ ಪ್ರತಿ ಬ್ಯಾಚ್ ಉಳುಮೆ ಮಾಡ್ಸಕ್ ಆಗಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಪ್ರತಿ ಡ್ರಿಪ್ ಮಾಡಿದ್ರು ಪ್ರತಿ ಬೆಳೆಗೂ ಡ್ರಿಪ್ ಲ್ಯಾಟ್ರುಗಳನ್ನ ಎತ್ತಾಕ್ಲೇಬೇಕು, ಉಳುಮೆ ಮಾಡಿಸ್ಲೇಬೇಕು. ಯಾಕಂದ್ರೆ ಉಳುಮೆ ಆದಷ್ಟು ಮಣ್ಣು ಸಬ್ಬಾದಷ್ಟು ಸೊಪ್ಪು ಈಲ್ಡ್ ಜಾಸ್ತಿ ಬರುತ್ತೆ. ಮಾಡ್ಲಿಲ್ಲ, ನಾವೇನೋ ಬ್ರಷ್ ಕಟರ್ ತಕೊಂಡು ಗುಳಿ ಸುತ್ತ ಹೊಡ್ಕೊಂಡು ಅದೇನಾಗುತ್ತೆ, ಅಡಿ ಮಣ್ಣು ಮೇಲೆ ಕೀಳಲ್ಲ, ಇರೋದು ಅಲ್ಲಿಗೆ. ಈಗ ಹಂಗಾದ್ರೆ ಡ್ರಿಪ್ ಹಾಕಿದ್ರು ಪ್ರತಿ ಬ್ಯಾಚ್ ಉಳುಮೆ ಮಾಡ್ಲೇಬೇಕು ಅಂದ್ರೆ ಒಂದ್ ಬ್ಯಾಚ್ ನಿನ್ಗೆ ಕಂಪ್ಲೀಟ್ ಆಗಕ್ಕೆ ಎಷ್ಟು ದಿನ ಟೈಮ್ ತಗೊಳುತ್ತೆ? ಆಲ್ಮೋಸ್ಟ್ ಅವು ಹಣ್ಣಾಗೋದಕ್ಕೆ 16 ದಿನ ಟೈಮ್ ಅವ್ರು ಹೇಳೋದು. ಹಣ್ಣಾಗಿ ನಾವು ಗೂಡ್ ಮಾರಿ ಮನೆಗಿನೇ ಎಲ್ಲಾ ಕ್ಲೀನಿಂಗ್ ಗಂಟ 1 ತಿಂಗ ನಾರ್ಮಲ್. ಅಂದ್ರೆ ಈಗ ಲ್ಯಾಟ್ರಲ್ ಹಾಕಿದ್ರು ತಿಂಗಳಿಗೆ ಒಂದ್ಸರಿ ಲ್ಯಾಟ್ರಲ್ ಎತ್ತಾಕ್ಬಿಟ್ಟು ಉಳಿಸ್ಬಿಟ್ಟು ಮತ್ತೆ ಲ್ಯಾಟ್ರಲ್ ಹಾಕಬೇಕು, ಆತರ ಆಗ್ಬಿಡುತ್ತೆ ಡ್ರಿಪ್ ಸಿಸ್ಟಮ್? ಇಲ್ಲ, ತಿಂಗಳಿಗೆ ಒಂದ್ಸತಿ ಆಗಲ್ಲ, ಅದು 2 ಸತಿ ಬರುತ್ತೆ. 2 ತಿಂಗಳಿಗೆ ಒಂದ್ಸತಿ. 2 ತಿಂಗಳಿಗೆ ಒಂದ್ಸತಿ. ಇವಾಗ ನಮ್ದು ಕಡ್ಡಿ ಕಟಿಂಗ್ ಆಯ್ತು, ಈಗ ಎಲ್ಲ ಉಳುಮೆ ಮಾಡಿ ಲ್ಯಾಟ್ರ್ ಹಾಕಿದ್ಮೇಲೆ ನನಗೆ ಸೊಪ್ಪು ಬಂದು ಕಟಿಂಗ್ ಆಗಂಟ 2 ತಿಂಗ ಆಗುತ್ತೆ. ಒಂದ್ಸರಿ ಸೊಪ್ಪು ಹಾಕಕ್ಕೆ 2 ತಿಂಗ ಆಗುತ್ತೆ. ಒಂದ್ಸರಿ ಕಟಿಂಗ್ ಸೊಪ್ಪು ಸಿಗ್ಬೇಕು ನಿನಗೆ ಅಂದ್ರೆ 2 ತಿಂಗಳು ಬೇಕು. 1.5 ತಿಂಗಳಿಗೆ ಅಂದ್ರೆ 35-45 ದಿನಕ್ಕೆ ಕಟಿಂಗ್ ಮಾಡ್ಬೋದು ಅಂತಾರೆ. 45 ದಿನಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಅದು ಕಂಪ್ಲೀಟ್ ಆಗಂಟ 2 ತಿಂಗ ಆಗುತ್ತೆ. ಒಟ್ನಲ್ಲಿ ಸದ್ಯಕ್ಕಂತೂ ನೀನು ಸೊಪ್ಪು ಮತ್ತೆ ಶೆಡ್ ಎರಡೂ ಮಾಡ್ಕೊಂಡಿರೋದು ಸ್ವಂತದ್ದಲ್ಲ? ಎರಡೂ ಸ್ವಂತದ್ದಲ್ಲ, ಎರಡೂವೇ ಒಂದು ರೆಂಟು ಒಂದು ಲೀಸ್ ಲೆಕ್ಕದಲ್ಲಿ ಮಾಡ್ಕೊಂಡು ಈಗ ಇದು 4ನೇ ಬ್ಯಾಚು. ಏನೋ ಒಂದ್ ಮಾಡ್ಬೋದು ಅನ್ನೋದೊಂದು ಕಾನ್ಫಿಡೆಂಟ್ ಬಂದ್ಮೇಲೆ ಇವಾಗ ನಾನ್ ಶೆಡ್ ಕೈ ಹಾಕಿರೋದು. ಹಂಗಾದ್ರೆ ಈಗ ಹೊಸದಾಗಿ ಯಾರೇ ಕೈ ಹಾಕ್ತಾರ ಅಂತಂದ್ರು ಫಸ್ಟ್ ಏಕ್ದಮ್ ಬಂದು ಬಂಡವಾಳ ಹಾಕೋದ್ರ ಬದಲು ನಿಂತರ ಮಾಡಿದ್ರೆ ಬೆಟರ್ ಅಂತ ನಿನ್ಗನ್ಸುತ್ತೆ? ತರ ಮಾಡೋದಕ್ಕಿಂತ ಈಗ ನಿಮ್ ಅಕ್ಕಪಕ್ಕ ಯಾರೋ ರೇಷ್ಮೆ ಮಾಡ್ತಾ ಇರ್ತಾರೆ, ಅವ್ರ ಹತ್ರಕ್ ಹೋಗಿ ಅವ್ರಿಗೇನೋ ಒಂದ್ ಸೊಪ್ಪು ಕಟ್ ಮಾಡ್ಕೊಡೋದು, ಹೋಗಿ ಸೊಪ್ಪು ಹಾಕೋದು, ಇಲ್ಲ ಚಂದ್ರಕದವ್ ಹಾಕೋದು, ಗೂಡು ಬಿಡ್ಸೋದು, 1 ಬ್ಯಾಚ್ 2 ಬ್ಯಾಚ್ ಅವ್ರ ಜೊತೆಗ ನಿಮ್ಗೆ ಟೈಮ್ ಇದ್ದಾಗ ಅವ್ರ ಜೊತೆ ಇದ್ದು ಆ ಕೆಲ್ಸನೆಲ್ಲ ನೀವು ಮಾಡ್ಬೋದು ಅಂತ ನಿಮ್ಗೆ ಅನ್ಸಿದ್ರು ಮಾತ್ರ ಕೈ ಹಾಕಿ. ಆಮೇಲೆ ಈ ರೇಷ್ಮೆ ಕೆಲಸ ಬೇರೆ ಯಾರೋ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಮಾಡೋದಂತೂ ಅಲ್ಲ. ಸ್ವಂತ ನಾವು ಮಾಡ್ಕತೀವಿ ಅನ್ನೋರ್ಗ ಅಷ್ಟೇನೆ ರೇಷ್ಮೆ ನಾವು ದುಡಿತೀವಿ ಅಂತಂದ್ರು ಮಾತ್ರ. ಬೇರೆ ಇನ್ಯಾರನ್ನೋ ನಂಬ್ಕೊಂಡು ಇನ್ಯಾರ ಕೈಲೋ ಮಾಡಿಸ್ಕತೀನಿ ಅವೆಲ್ಲ ಆಗಲ್ಲ. ಈಗ ಇದು ಒಂದ್ ಗಾದೆನೆ ಇದೆ, ಸತ್ತೆಣ ಮಡಿಕೊಂಡ್ರು ಉಳಿಗ್ ಸೊಪ್ಪು ಹಾಕ್ಬೇಕು ಅಂತ. ಹಂಗಾಗಿ ನಾವು ಹೊರಗಡೆ ನಮ್ ಪರ್ಸನಲ್ ಲೈಫು ಅಲ್ಲೆಲ್ಲೋ ಹೋಗಿರ್ತೀವಿ, ಇನ್ನೊಂದ್ ಅವರ್ ಲೇಟ್ ಆಗುತ್ತೆ, ಅದೆಲ್ಲ ನಡೆಯಲ್ಲ. ಈಗ ಹಸುನ ಬೇಕಾದ್ರೆ ಇವತ್ತು ಕರೆಯೋದೇ ಇಲ್ಲ, ಬೇಕಾದ್ರೆ ನಾಳೆ ಕರ್ಕ ಡೈರಿಗೆ ಹಾಕೋಣ ಆದ್ರೆ 2 ಲೀಟರ್ ಹೋಯ್ತ, ಆ ಡೈಲಾಕ್ ಎಲ್ಲ ಇಲ್ಲಿ ಬರಲ್ಲ. ಅದ್ ಎಷ್ಟೇ ಕೆಲಸ ಇದ್ರು ಇನ್ ಟೈಮ್ ಕೆಲ್ಸಗಳು ಮಾಡ್ಲೇಬೇಕು. ಅದಕ್ಕೆ ಕೆಲವ್ರು ಏನ್ ಮಾಡಿರ್ತಾರ ಅಂದ್ರೆ ಸೊಪ್ಪು ಹಾಕಿರ್ತಾರಲ್ಲ, ಸೊಪ್ಪು ಹಾಕಿರೋದ್ರು ಎಷ್ಟು ಮಾಡ್ತಿರೋದು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಬೇರೆ ಯೂಟ್ಯೂಬ್ ಚಾನಲ್ ನಾನು ನೋಡಿರೋದ್ರ ಪ್ರಕಾರ ಡೈಲಿ ಒಂದ್ 2 ಅವರ್ ಕೆಲಸ, ನಿಮ್ಗೆ ತಿಂಗಳಿಗೆ ಒಂದ್ 5 ಲಕ್ಷ ಸಂಪಾದನೆ ಮಾಡ್ಬೋದು, 2 ಲಕ್ಷ ಸಂಪಾದನೆ ಈ ತರ ಎಲ್ಲ ಬಂದಿರುತ್ತೆ. ಡೈಲಿ ಬರೀ 2 ಅವರ್ ಕೆಲಸ ಅಂತ ಹೇಳಿರ್ತಾರಲ್ಲ. ನಾನು ಈಗ ಎಷ್ಟನೇ ಬ್ಯಾಚ್ ಹೇಳಿ ಮಾಡ್ತಿರೋದು? 4ನೇ ಬ್ಯಾಚ್. ನೀನ್ 4ನೇ ಬ್ಯಾಚ್ ಮಾಡ್ತಿದ್ಯಾ ಅಂದ್ರೆ ನಿನ್ನ 3 ಬ್ಯಾಚ್ ಇಂದ ನಾನು ನೋಡ್ತಾ ಇದೀನಿ. 3 ಬ್ಯಾಚ್ ಇಂದ ನಾನು ಏನ್ ನೋಡ್ತಾ ಇದೀನಿ, ಅದು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ಯಾ ನೀನು. ಎಲ್ಲಿ ಏನೇ ಕೆಲಸ ಆಯ್ತು ಅಂದ್ರು ಆ ಟೈಮ್ ಸೊಪ್ಪು ಡೈಲಿ 2 ಅವರ್ ಕೆಲಸ. ಏನಕ್ಕೆ ಈ ಗುಳಿ ಶತ ಬಿಡ್ಸೋದಕ್ಕೆ, ಇದು ಕಟಿಂಗ್ ಮಾಡೋದಕ್ಕೆ, ಇದಕ್ಕೆಲ್ಲ ಲೇಬರ್ ಬಿಟ್ಬಿಟ್ಟು ಅಲ್ಲಿ ಸೊಪ್ಪು ಹಾಕಕ್ ಲೇಬರ್ ಬಿಟ್ಬಿಟ್ಟು ಇಲ್ಲಿ ಸೊಪ್ಪು ಕಟಿಂಗ್ ಮಾಡಕ್ಕೂ ಲೇಬರ್ ಬಿಟ್ರು ನನಗೆ 2 ಅವರ್ ಕೆಲಸ. ತಿರ್ಗಾಡ್ಕೊಂಡು ನೋಡ್ಕೊಬರಕ ಯಾವ ಕುಯ್ತಾ ಇದೆಯಪ್ಪ ಸೊಪ್ಪು ಹಾಕ್ತ ಮೇಲೆ ಕಟ್ ಮಾಡ್ದಮ್ಮ ಅಂತಂದ್ರೆ ಆಗ 2 ಅವರ್ ಕೆಲಸ. ಎಲ್ಲಾನು ನಾವೇ ಗೆದ್ರ ಆ ಲೇಬರ್ ದುಡ್ಡು ನಮ್ಗೆ ಉಳಿದ್ರು ಅಷ್ಟೇನೆ ಇದ್ರಲ್ಲಿ ಪ್ರಾಫಿಟ್. ಎಲ್ಲಾನು ಲೇಬರ್ಗೆ ಕೊಟ್ಬಿಟ್ಟು 2 ಬೆಳ ಕೈ ಕೊಡ್ತು ಅಂದ್ರೆ 3ನೇ ಬೆಳಕ ಹಾಕಿರೋ ಶರ್ಟ್ ಸಮೇತ ಬಿಚ್ಕೊಂಡು ಊರ್ ಬಿಡ್ಬೇಕಾಯ್ತು. ಆಮೇಲೆ ಈ ವಾತಾವರಣ ನೋಡ್ಕೊಂಡು ಎಲ್ಲಾ ಟೈಮ್ ಅಲರ್ಟ್ ಆಗಿರ್ಬೇಕು ಈ ವಿಷಯದಲ್ಲಿ. ಈಗ ಇವತ್ತು ವಾತಾವರಣ ಒಂಚೂರು ಮೋಡ ಬಂತು ಅಂತ ಇಟ್ಕನಿ, 5 ಗಂಟೆಗೆ ಸೊಪ್ಪು ಬರವ 3 ಗಂಟೆಗೆ ಓಡ್ ಬರ್ಬೇಕು. ಯಾಕಂದ್ರೆ ಮಳೆ ಬಂದ್ಬಿಡ್ತು ಅಂದ್ರೆ ನೆಂದ್ ಬಿಟ್ರೆ ಹಾಕಂಗಿಲ್ಲ. ವಾತಾವರಣನು ನೋಡ್ಕೋಬೇಕು. ಆಮೇಲೆ ಬಿಸಿಲು ಟೈಮಲ್ಲಿ ಕುಯ್ಯಂಗಿಲ್ಲ, ತಂಪು ಹೊತ್ತಲ್ಲೇ ಕುಯ್ಬೇಕು. ಕೂದ್ ಸೊಪ್ಪು ಹಾಕೊಂಡ್ ನೆಳ್ಳಿಗೆ ಹಾಕಬೇಕು ಅಂದ್ರೆ ಲೇಜಿನೆಸ್ ಆಗಲ್ಲ, ಇದ್ರೆ ಅಷ್ಟೇ.
ಅಲರ್ಟ್ ಅಲರ್ಟ್ ಆಗಿರ್ಬೇಕು, ಆಗಿದ್ದು ಆ ಕಡೆ ಗಮನ ಕೊಡ್ಬೇಕು ಜಾಸ್ತಿ. ಕಾಳಜಿಯಿಂದ ಮಾಡ್ತೀವಿ ಅನ್ನೋರ್ಗೆ ಅದು ಮಾಡ್ತೀವಿ ಅನ್ನೋ ಮನ್ಸು ಅವ್ರಿಗೆ ಹುಟ್ಟಿದ್ರೆ, ಹ್ಮ್. ಇನ್ಯಾರೋ 1 ಲಕ್ಷ ಮಾಡ್ತಾವ್ರೆ 2 ಲಕ್ಷ ಮಾಡ್ತಾವ್ರ ನಾನು ಮಾಡ್ಕತೀನಿ ಅಂತ ಊಟ ಮಾಡೋರ್ಗೆ ಅಲ್ಲ ಒಟ್ನಲ್ಲಿ ರೇಷ್ಮೆ. ಬಟ್ ಲಾಭದಾಯಕ ಅದ ಐತೆ ನಮ್ಮ ರೇಷ್ಮೆ ಇಲಾಖೆ ಕಡೆಯಿಂದನೂ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಎಲ್ಲಾ ಇಲಾಖೆಯಲ್ಲೂ ಸಪೋರ್ಟಿಂಗ್ ಕಮ್ಮಿ, ರೇಷ್ಮೆ ಇಲಾಖೆಯಲ್ಲಿ ಸಪೋರ್ಟಿಂಗ್ ಜಾಸ್ತಿ ಇದೆ. ಯಾಕಂತಂದ್ರೆ ಇದು ಸೆಂಟ್ರಲ್ ಸ್ಟೇಟ್ ಎರಡು ಸೇರಿರೋದ್ರಿಂದ. ಬೇರೆ ಇಲಾಖೆಗಳು ಬರೀ ಸ್ಟೇಟ್ ಮಾತ್ರ ಇರ್ತವೆ, ಅದರಲ್ಲಿ ಅನುದಾನಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು, ಅಲ್ಲಿ ವರ್ಕ್ ಮಾಡೋರಾಗಿರ್ಬೋದು ಎಲ್ಲ ಅವ್ರವ್ರ ದುಡ್ಡು ಮಾಡಕ್ಕೆ ನೋಡ್ತಾರೆ. ಬಟ್ ಇದು ರೇಷ್ಮೆ ಇಲಾಖೆ ಎರಡೂ ಕಡೆ ಇರೋದ್ರಿಂದ ಅದು ನಮ್ಮ ನರಸೀಪುರ ತಾಲೂಕಲ್ಲಿ ಸ್ವಲ್ಪ ಸಪೋರ್ಟಿವ್ನೆಸ್ ಎಲ್ಲಾ ರೀತಿನೂ ಚೆನ್ನಾಗಿದೆ, ಮಾಡ್ಬೋದು ಒಟ್ನಲ್ಲಿ. ಬಟ್ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ನಿಮಗ್ ಬರ್ಬೇಕು. ಹೊರಗಡೆ ಮಾಡೋರ ಹತ್ರ ಹೋಗಿ ನೀವು ನೋಡಿ ಆ ಕೆಲಸ ನನ್ನ ಕೈಲಿ ಆಯ್ತಾ ಅಂತಂದ್ರೆ ಮಾತ್ರ ಫೀಲ್ಡ್ಗಳು ಬರುತ್ತೆ. ನಿಮ್ಗೆ ರೇಷ್ಮೆ ಇಲಾಖೆಯಿಂದ ನಿನ್ಗೆ ಚೆನ್ನಾಗಿ ಸಪೋರ್ಟ್ ಸಿಗ್ತಾರ ಅಂತಂದ್ರೆ ಯಾರ್ಯಾರು ತುಂಬಾ ಚೆನ್ನಾಗಿ ನಿನ್ಗೆ ಸಪೋರ್ಟ್ ಕೊಡ್ತಾ ಇದಾರೆ ರೇಷ್ಮೆ ಇಲಾಖೆ? ನಮ್ಮ ನರಸೀಪುರದಲ್ಲಿರೋ ರೇಷ್ಮೆ ಇಲಾಖೆಯವರು ಎಲ್ಲರೂ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಮರಿ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ, ಚೂರು ಬಂದ್ ನೋಡಿ ಅಂದ್ರು ಬಂದ್ ನೋಡ್ತಾರೆ, ಹಿಂಗೆ ಹಂಗೆ ಎಲ್ಲದಕ್ಕೂ ಗೈಡ್ಲೈನ್ಸ್ ಕೊಡ್ತಾರೆ. ತಕ್ಷಣಕ್ಕೆಲ್ಲ ಸ್ಪಂದಿಸ್ತವ್ರೆ. ನಿನ್ಗೆ ಇಲ್ಲಿ ಸೊಪ್ಪಿನ ಜಾಗ ಬಿಟ್ಟು ಶೆಡ್ ಹತ್ರ ಹೋಗೋಣ. ಶೆಡ್ ಹತ್ರ ಹೋಗಕ್ ಮುಂಚೆ ಈ ವಿಚಾರದಲ್ಲಿ ನಿನ್ನ ಕೇಳ್ಬೇಕಿರೋದಂದ್ರೆ, ಈಗ 4 ಬ್ಯಾಚ್ ಮಾಡಿದ್ಯಾ, ಸೊಪ್ಪು ಬೇರೆ ಕಡೆ ತಗೊಂಡಿದ್ಯಾ, ಶೆಡ್ ಬೇರೆ ಕಡೆನೆ ಮಾಡ್ತಾ ಇದ್ಯಾ, ಇಲ್ಲಿಂದ ಸೊಪ್ಪು ಹುಡಿ ಅಲ್ಲಿ ಶೆಡ್ ಹತ್ರ ತಗೊಂಡೋಗಿ ಎಲ್ಲಾ ಮುಗಿಸಿ ಆಮೇಲೆ ಮನೆಗೆ ಬರ್ತಾ ಇದೆಯಾ, ತುಂಬಾ ರಿಸ್ಕ್ ತಗೊಂಡ್ ಮಾಡ್ತಾ ಇದಲ್ವಾ? ಈ 4ನೇ ಬ್ಯಾಚ್ ರಿಸ್ಕ್ ತಗೊಂಡು 4ನೇ ಬ್ಯಾಚ್ ಮಾಡ್ತಾ ಇದೆಯಾ, 3 ಬ್ಯಾಚ್ ತುಂಬಾ ರಿಸ್ಕ್ ತಗೊಂಡೇ ಮಾಡಿದ್ಯಾ, ಎಫರ್ಟ್ ಹಾಕಿ ನಿಂದು ಒಂದ್ ಕಡೆ ಮಾಡಿದ್ಯಲ್ಲ. ಈ ಎಲ್ಲಾ ಪ್ರೀವಿಯಸ್ ಬ್ಯಾಚ್ ಗಳಿಂದ ಇಲ್ಲಿವರೆಗೂ ನಿನ್ಗೆ ಸಿಹಿ ಮತ್ತೆ ಕಹಿ 2 ಅನುಭವ ಆಗೈತಲ್ವಾ? ಹಾಗೈತೆ. ಆ 2 ಅನುಭವಗಳನ್ನ, ನಿನ್ನ ಲಾಭ ನಷ್ಟ ಸಿಹಿ ಕಹಿ 2 ಅನುಭವಗಳನ್ನ ಕಂಪ್ಲೀಟ್ ಆಗಿ ಲೈವ್ ಆಗಿ ನೀನು ಶೆಡ್ ಹತ್ರ ಸೊಪ್ಪು ಹಾಕಕ್ ಹೋಯ್ತಿಯಲ್ಲ, ಅಲ್ಲಿನ ಸೊಪ್ಪು ಹಾಕ್ತಾ ಶೇರ್ ಮಾಡ್ಕೊಳ ನಮ್ ಜೊತೆ. ಖಂಡಿತ. ಏನೈತೆ ಈಗ ನಿನ್ನ ಪ್ರೀವಿಯಸ್ ಬ್ಯಾಚ್ ಮತ್ತೆ ನಿಂದು ರೇಷ್ಮೆ ಲೈಫ್ ಅಲ್ಲಿ ಪ್ರತಿ ಒಂದನು ಹೆಂಗಿದೆ ಹಂಗೆ ಟ್ರಾನ್ಸ್ಪರೆಂಟ್ ಆಗಿ ನೀಟಾಗಿ ನಮ್ ವ್ಯೂವರ್ಸ್ಗೆ ಶೇರ್ ಮಾಡ್ಕೊಡು. ಖಂಡಿತ ಖಂಡಿತ ವಿತ್ ಬಿಲ್ ಸಮೇತನೇ ತೋರಿಸೋದು. ಥ್ಯಾಂಕ್ ಯು. ಬನ್ನಿ ಫ್ರೆಂಡ್ಸ್, ಇದಿಷ್ಟು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ರೇಷ್ಮೆ ಶೆಡ್ ಮೇಂಟೆನೆನ್ಸ್, ರೇಷ್ಮೆ ಹುಳು ಸಾಕಾಣಿಕೆ ಮತ್ತೆ ಲಾಭ ನಷ್ಟ ಪ್ರತಿಯೊಂದನ್ನು ಹೇಳ್ತೀನಿ. ದಯವಿಟ್ಟು ಇನ್ನು ವಿಡಿಯೋ ನೋಡ್ತಾ ಇರೋಂಥವ್ರು ಯಾರು ಪಾರ್ಟ್ 2 ಮಿಸ್ ಮಾಡಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.